ಹಾಯ್ ಎಲ್ಲರಿಗೂ ಈ ವಿಡಿಯೋದಾಗ ಒಂದು ಹೆಲ್ದಿ ರೆಸಿಪಿ ಮಾಡೋದು ನೋಡೋಣ. ಈ ರೆಸಿಪಿ ಮಾಡೋಕ್ಕೆ ಏನೇನು ಬೇಕಂತಂದ್ರೆ ಕ್ಯಾರೆಟು, ಮೂಲಂಗಿ, ಉಳ್ಳಾಗಡ್ಡಿ, ಸೌತೆಕಾಯಿ, ಪಾಲಕ್ಕು ಮತ್ತು ಉಳ್ಳಾಗಡ್ಡಿ ಸೊಪ್ಪು, ಹಸಿ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಇದಕ್ಕೆ ಅಕ್ಕಿ ರೊಟ್ಟಿ ಅಂತಲೂ ಕರೀತಾರೆ, ವಾಡಪ್ಪಿ ಅಂತಲೂ ಕರೀತಾರೆ, ತಾಲಿಪಟ್ಟು ಅಂತಲೂ ಕರೀತಾರೆ. ನಡೀರಿ ಇದನ್ನು ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ಫಸ್ಟು ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ನಾನು ಇಲ್ಲಿ ಅಕ್ಕಿ ಹಿಟ್ಟು ಅಷ್ಟು ಹಾಕ್ಕೊಂಡಿನಿ, ಬೇಕಂದ್ರೆ ಜೋಳದ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಎಲ್ಲ ತುರಿದಿಟ್ಕೊಂಡಿರ್ತೀವಲ್ಲ ಸಣ್ಣದಾಗಿ, ಅವೆಲ್ಲ ಕಾಯಿಪಲ್ಯ ಆ್ಯಡ್ ಮಾಡಿಕೊಂಡು ಹಸಿ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಮೆತ್ತಗೆ ಇರಬೇಕು, ಅಂದ್ರೆ ಮಾಡೋಕೆ ಈಸಿ ಆಗುತ್ತೆ. ನಾನು ಆ್ಯಕ್ಚುಲಿ ಆವಾಗಲೇ ಮೆಣಸು ಮತ್ತು ಜೀರಿಗೆ ಪೌಡ್ರ್ ಹಾಕೋದು ಮರ್ತಿದ್ದೆ. ಈಗ ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡೆ. ಹೋಳ್ಗೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಉಳ್ಳಿ ತೊಗೊಂಡು ಸೇಮ್ ನಾವು ಹೆಂಗೆ ರೊಟ್ಟಿಗೆ ತಟ್ತೀವಲ್ಲ ಅದೇ ಥರ ಇದನ್ನು ತಟ್ಕೋಬೇಕು. ಈಸಿಯಾಗಿ ಬರ್ತವೆ ಇವು, ಎಷ್ಟು ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು, ಕ್ರಿಸ್ಪಾಗೂ ಮಾಡ್ಕೋಬೋದು. ಭಾಳನೇ ಚಲೋ ಆಗ್ತಾವೆ, ಟೇಸ್ಟಿ ಆಗ್ತಾವೆ, ಹೆಲ್ದಿ ಫುಡ್ಡೂ ಸಹ. ನಾನು ಹಸಿ ಖಾರದ ಬದಲು ಸ್ವಲ್ಪ ಮೆಣಸನ್ನೇ ಯೂಸ್ ಮಾಡೋದು ಜಾಸ್ತಿ ಎಲ್ಲ ಅಡುಗೆಗೂ. ಆರೋಗ್ಯಕ್ಕೂ ಮೆಣಸು ಭಾಳ ಒಳ್ಳೆಯದು, ಹಾಗಾಗಿ ಮೆಣಸ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ನೆಕ್ಸ್ಟ್ ನೋಡಿರಿ ಯಾವ ಥರ ಬರುತ್ತಂತ. ಸಾಫ್ಟಾಗಿನೂ ಬರ್ತಾವೆ, ಕ್ರಿಸ್ಪಿ ಬೇಕಂದ್ರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೂ ಕ್ರಿಸ್ಪಿನೂ ಆಗ್ತಾವೆ. ಇದಕ್ಕೇನು ತುಪ್ಪ ಮತ್ತು ಮೊಸರು ಹಚ್ಕೊಂಡು ತಿನ್ಬೋದು. ಬರ್ರಿ ಒಂದು ಪಟ್ಟನ ಒಂದು ಚಟ್ನಿ ಮಾಡ್ಕೊಂಬರೋಣ. ಇದಕ್ಕೆ ಬದ್ನಿಕಾಯಿ ಚಟ್ನಿ. ಬದ್ನಿಕಾಯಿ, ಉಳ್ಳಾಗಡ್ಡಿ, ಟೊಮೊಟೊ ಹೆಚ್ಕೊಂಡು ಇಟ್ಕೊಂಡಿರಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಇಟ್ಕೊಂಡಿರೋದೆಲ್ಲನೂ ಹಾಕ್ಕೋಬೇಕು. ಬದ್ನಿಕಾಯಿ, ಉಳ್ಳಾಗಡ್ಡಿ, ಟೊಮೊಟೊ ಹಾಕ್ಕೋಬೇಕು. ಮುಂಚೆನೇ ಒಂದು ಸ್ವಲ್ಪ ಶೇಂಗಾ ಮತ್ತು ಎಳ್ಳು ಹುರಿದಿಟ್ಕೊಂಡಿರಬೇಕು ಸೈಡಿಗೆ. ಫಸ್ಟ್ ಇವನ್ನೊಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ನಾನು ಮೆಣಸಿನ್ಕಾಯಿನ ಒಗ್ಗರಣೆ ಒಳಗೆ ಹಾಕೋದು ಮರ್ತಿದ್ದೆ, ಸೊ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ನೀವು ಹಂಗೆ ಮಾಡೋಕೆ ಹೋಗ್ಬೇಡ್ರಿ, ಮೆಣಸಿನ್ಕಾಯಿನೂ ಒಗ್ಗರಣೆ ಒಳಗೆ ಹಾಕ್ಕೊಂಡು ಬೇಯಿಸ್ಕೊಳ್ರಿ ಎಲ್ಲನೂ. ಇವೆಲ್ಲ ಬೆಂದಾದಮೇಲೆ ಒಂದು 5 ನಿಮಿಷ ಆರಾಕೆ ಬಿಡಬೇಕು. ಅಷ್ಟರೊಳಗೆ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು, ಅಲ್ಲಿ ತಾಳ್ಸೋದ್ರೊಳಗೆ ಹಾಕಬಾರ್ದು. ನೆಕ್ಸ್ಟ್ ಹುರ್ಕೊಂಡಿರೋದು ಎಳ್ಳು ಮತ್ತು ಶೇಂಗಾ ಹಾಕ್ಕೋಬೇಕು. ಆಗಲೇ ಬೇಯಿಸ್ಕೊಂಡು ಇಟ್ಕೊಂಡಿರೋದು ಬದ್ನಿಕಾಯಿ, ಉಳ್ಳಾಗಡ್ಡಿ, ಟೊಮೊಟೊನ ಹಾಕಿ ಒಂದು 5-10 ನಿಮಿಷ ಆರಾಕೆ ಬಿಡಬೇಕು ಅದನ್ನು. ಅಷ್ಟರಾಗ ಬೆಲ್ಲ ಮತ್ತು ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನೀರೇನೂ ಹಾಕಬಾರ್ದು ಇದಕ್ಕೆ, ಹಂಗೆ ಮಿಕ್ಸಿ ಮಾಡಿ ತೆಗೆದ್ರೆ ಚಟ್ನಿ ರೆಡಿ ಆಗುತ್ತೆ. ಭಾಳನೇ ಚಲೋ ಆಗುತ್ತೆ, ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೆ. ಈ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ.